ರಾಜ್ಯ ಸರ್ಕಾರಿ ನೌಕರರ ಸಂಘ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರ, ರೇಷ್ಮೆ ಹಾಗೂ ಪಶುಸಂಗೋಪನಾದಂಥ ಶ್ರೀ ಕೆ ವೆಂಕಟೇಶ್ ಅವರ, ಶಾಸಕರಾದಂಥ ರವಿಶಂಕರ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಷಡಕ್ಷರಿ ಅವರ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಶರಣಪ್ಪ ಬಿ ಆಲಸೆ ಅವರ, ಎಲ್ಲ ಈ 4 ಜಿಲ್ಲೆಗಳ ಸರ್ಕಾರಿ ನೌಕರರು ಸೇರಿದರು. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು 4 ಜಿಲ್ಲೆಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳ ಇತರ ಎಲ್ಲ ಪದಾಧಿಕಾರಿಗಳಿಗೆ ಬಹಳ ರಾಜ್ಯದ ಎಲ್ಲ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿದ್ದಾರೆ. ಇಲ್ಲಿ ಆಗಮಿಸಿರ್ತಕ್ಕಂಥ ನೌಕರರ ಸಂಘದ ಎಲ್ಲ ಮಾನ್ಯ ಸದಸ್ಯರುಗಳ, ಇತರ ಎಲ್ಲ ಸ್ನೇಹಿತರ, ಮಾಧ್ಯಮದ ಷಡಕ್ಷರಿಯವರು, ನೀವೇನು ಮೈಸೂರು ಬರ್ತೀರಿ ಈ ಕಾರ್ಯಕ್ರಮಕ್ಕೆ, ಆ ಕಾರ್ಯಕ್ರಮ ಮುಗಿದ ಮೇಲೆ ಪ್ರತಿಭಾ ಪುರಸ್ಕಾರ ನೀಡಲಿಕ್ಕೆ ನೀವು ಬರಬೇಕು ಅಂತೇಳಿ ನನಗೆ ಆಹ್ವಾನಿಸಿದ್ರು. ನಾನೇನು ಮೈಸೂರಿಗೆ ಬರ್ತಾ ಇದ್ದೀನಿ, ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಅವರಿಗೆ ಹೇಳಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರ ಸರ್ಕಾರಿ ನೌಕರರ ಮಕ್ಕಳು ಅವರಿಗೆಲ್ಲರಿಗೂ ಕೂಡ ಉಜ್ವಲವಾದಂಥ ಭವಿಷ್ಯ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸಕ್ತರು. ಯಾವಾಗಲೂ ಕೂಡ ನಾವು ಒಂದು ಕನಸನ್ನು ಕಟ್ಟಿರಬೇಕು. ಕನಸನ್ನು ಕಟ್ಟಿಕೊಳ್ಳದೆ ಹೋದರೆ ನಮ್ಮ ಬದುಕು ಹಸನಾಗಲ್ಲ. ಅಬ್ದುಲ್ ಕಲಾಂ ಅವರು ಮಾಜಿ ರಾಷ್ಟ್ರಪತಿ ಮಾತು ಇದೆ,
ಕನಸು ನನಸಾಗಬೇಕು ಕನಸಿಗೆ ಕನಸಿಗೆ ವಿಚಾರಗಳಾಗ್ತದೆ, ವಿಚಾರಗಳು ಕಾರ್ಯಕ್ರಮಗಳಾಗ್ತದೆ, ಆ ಮೂಲಕ ಅದು ನನಸಾಗ್ತದೆ ಅಂತೇಳಿ ಅಬ್ದುಲ್ ಕಲಾಂ ಅವರು ಮಾಡ್ತೀವಿ. ಒಬ್ಬರು ಕೂಡ ಕನಸನ್ನ ಕಟ್ಟಿರಬೇಕು. ಆ ಕನಸನ್ನ ಕಟ್ಟಿಕೊಂಡು ನಮ್ಮ ಭವಿಷ್ಯವನ್ನು ರೂಪಿಸಬೇಕು. ಪ್ರತಿಭೆ ಅಂತಕ್ಕಂಥದ್ದು ಇದೆಯಲ್ಲ, ಕೆಲವರಿಗೆ ಬೇರೆ ಬೇರೆ ರೂಪದಲ್ಲಿ ಪ್ರತಿಭೆಗಳಿರ್ತವೆ, ಕೆಲವರಿಗೆ ವಿಶಿಷ್ಟವಾದಂಥ ಪ್ರತಿಭೆಗಳಿರ್ತವೆ. ಬರೀ ಅಂಕ ಜಾಸ್ತಿ ಗಳಿಸಿಕೊಳ್ಳದೆ ಪ್ರತಿಭೆ ಇಲ್ಲ. ಈಗ ಸ್ಪೋರ್ಟ್ಸ್ನಲ್ಲಿ ಕೆಲವರು ಮುಂದೆ ಅವ್ರಿಗೆ ಪ್ರತಿಭೆ ಇರ್ತದೆ. ಸ್ಪೋರ್ಟ್ಸ್ನಲ್ಲಿ ಅವರು ಪ್ರತಿಭಾವಂತರು ಮಾರ್ಕ್ಸ್ ತಗೊಂಡ್ರೆ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಪ್ರತಿಭಾವಂತರು. ಆಮೇಲೆ ಪ್ರತಿಭೆ ಇದೆಯಲ್ಲ, ಯಾರ ಸೊತ್ತು ಅಲ್ಲ. ಪ್ರತಿಭೆ ಯಾರ ಸೊತ್ತು ಅಲ್ಲ. ಅದಕ್ಕೆ ಒಂದು ಅಕ್ವೈರ್ಡ್ ಕ್ಯಾರೆಕ್ಟರ್ ಇರ್ತದೆ. ಅಕ್ವೈರ್ಡ್ ಕ್ಯಾರೆಕ್ಟರು ನೀವು ಅವಕಾಶ ಸಿಗ್ಬೇಕು, ಸಂದರ್ಭ ಸಿಗ್ಬೇಕು. ನೀವು IAS ಅಂದ್ರೆ ನಮ್ಮ IAS ಮಾರ್ಕ್ಸ್ ತಗೊಂಡಿದೆಯಲ್ಲ, ಈಗ ಅವಕಾಶ ಸಿಕ್ಕಿರೋದ್ರಿಂದ ನಿಮ್ಮ ಹಳ್ಳಿಯಿಂದ ಬಂದಿದೆಯಾ? ಹಳ್ಳಿಯಿಂದ ಅಂಕನಹಳ್ಳಿ, ಅಂಕನಹಳ್ಳಿ ನೋಡಿ, ಹಳ್ಳಿಯಿಂದ ಬಂದು IASನಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಅವಕಾಶ ಸಿಕ್ಬೇಕಷ್ಟೇ. ಅವಕಾಶ ಸಿಕ್ಕದೆ ಹೋದ್ರೆ ಆಮೇಲೆ ನಾವು ಆ ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಂಡು ಯಾರನ್ನು ದೂರದು. ಆಮೇಲೆ ಮಕ್ಕಳು ಪ್ರತಿಭಾವಂತರಾಗಬೇಕಂದ್ರೆ ಶಾಲಾ ಶಿಕ್ಷಕರು ಎಷ್ಟು ಜವಾಬ್ದಾರರು ಅಷ್ಟೇ ಪೋಷಕರು ಕೂಡ ಜವಾಬ್ದಾರರು. ಪೋಷಕರು ಅವರ ಕರ್ತವ್ಯವನ್ನು ನಿರ್ವಹಿಸಿದರು. ಶಾಲಾ ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡದೇ ಅವರು ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ದೇಶಕ್ಕೆ ಗೊತ್ತಾಗುತ್ತದೆ ಯಾರು ಪ್ರತಿಭಾವಂತರಾಗುವ ಅಂತಕ್ಕಂಥದ್ದು ಗೊತ್ತಾಗುತ್ತದೆ. ಯಾವ ವಿಷಯದಲ್ಲಿ ಇವರಿಗೆ ಆಸಕ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದನ್ನ ಗುರುತಿಸಿ ಅದನ್ನು ಬೆಳೆಸ್ತಕ್ಕಂಥ, ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮತ್ತು ತಂದೆ ತಾಯಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇವತ್ತು ನಿಮ್ಮ ಮಕ್ಕಳು ನಿಮಗೆಲ್ಲ ಅವಕಾಶ ಸಿಕ್ಕಿದೆ, ವಿದ್ಯಾವಂತರಾಗತಕ್ಕಂಥ ಅವಕಾಶ ಸಿಕ್ಕಿದೆ. ಇನ್ನು ಎಷ್ಟೋ ಜನರಿಗೆ ಅವಕಾಶಗಳು ಸಿಕ್ಕಿರಲಿಲ್ಲ. ನಮ್ಮ ಸಮಾಜದಲ್ಲಿ ಇನ್ನೂ ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತು ಬಂದಿದೆ.
78 ವರ್ಷ ಆದರೂ ಕೂಡ 78% ವಿದ್ಯಾವಂತರ ಸಂಖ್ಯೆ 78%. ಅದರಲ್ಲಿ ನಿಜವಾಗಿ ಮೌಲ್ಯಯುತವಾದಂಥ ವಿದ್ಯಾವಂತರ ಸಂಖ್ಯೆ ಕಡಿಮೆ ಅಲ್ವಾ? ವೈಚಾರಿಕತೆ ಬೆಳೆಸ್ಕೊಂಡಿರ್ತಕ್ಕಂಥದ್ದು, ವೈಜ್ಞಾನಿಕತೆ ಬೆಳೆಸ್ಕೊಂಡಿರ್ತಕ್ಕಂಥದ್ದು ಬಹಳ ಕಡಿಮೆ. ಆಮೇಲೆ ಯಾವುದೇ ಕಾರಣಕ್ಕೆ ನೀವು ಸರ್ಕಾರಿ ನೌಕರರು ಜಾತಿ ಧರ್ಮ ಮಾಡಕ್ಕೆ ಹೋಗಬಾರದು. ಜಾತಿ ಧರ್ಮ ಮಾಡಕ್ಕೆ ಹೋಗಬಾರದು. ನಾವು ಜಾತ್ಯತೀತ ತತ್ವವನ್ನು ಒಪ್ಕೊಂಡಿದ್ದೀವಿ. ಅದು ನಮ್ಮ ಸಂವಿಧಾನ ಅದ್ರ ಏನಿಲ್ಲ. ಅದಕ್ಕೆ ನಿನ್ನೆ ಈ ತಾಲೂಕು ತಾಲೂಕುಗಳಿರ್ತಾವಲ್ಲ, ಅಲ್ಲಿಗೆ ನೋಡಲ್ ಆಫೀಸರ್ಗಳು ಮಾಡಿದ್ದೀವಿ. ನೋಡಲ್ ಆಫೀಸರ್ಸ್ ಅಂದರೆ KAS ಆಫೀಸರ್ಸ್, ಸೀನಿಯರ್ ಆಫೀಸರ್ಸ್, ಅವ್ರನ್ನ ನೋಡಲ್ ಆಫೀಸರ್ಸ್ ಪ್ರತಿ ತಾಲೂಕಿಗೂ ನೋಡಲ್ ಆಫೀಸರ್ ಅಂತ ಮಾಡಿದ್ದೀವಿ. ಅವ್ರದ್ದು ತರಬೇತಿ ಮೈಸೂರಿನಲ್ಲಿ ಅಲ್ಲಿ ಭಾಷಣ ಮಾಡ್ತಾ ಇದ್ದೆ ನಾನು ಅವರಿಗೆ. ಜನರಲ್ ಆಗಿ ನನ್ನ ಅನುಭವ ಹೇಳ್ತಾ ಇದ್ದೆ. ರಾಜಕೀಯದಲ್ಲಿ ನಾನು 41 ವರ್ಷ ಆಯಿತು. ಮೇಲೆ ಆಗಿ ಮಂತ್ರಿಯಾಗಿ 40 ವರ್ಷ ಆಯಿತು. ನನ್ನ ಅನುಭವದಿಂದ ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಜವಾಬ್ದಾರಿ ಸಮಾಜ ಬದಲಾವಣೆ ಮಾಡಬೇಕಲ್ವಾ? ಯಾರ ಜವಾಬ್ದಾರಿ ಇರ್ತದೆ? ನಮ್ಮದು ನಿಮ್ಮದು. ರಾಜಕಾರಣಿಗಳು, ಸರ್ಕಾರಿ ನೌಕರರು, ಜನರು ಅಲ್ವಾ? ಏನಪ್ಪ ನಮಗೆ ಆಯಿತು, ಕೆಲಸ ಸಿಕ್ಕಿದ್ದಾರೆ, ನನ್ನ ಹೆಂಡತಿ ಮಕ್ಕಳು ಸುಖವಾಗಿದ್ದು ಸಾಕು, ನನ್ನ ಮಕ್ಕಳು ವಿದ್ಯಾಭ್ಯಾಸ ಸಾಕು, ನಾವು ಮನೆ ಕಟ್ಟಿದ್ದು ಸಾಕು, ಆ ಥರ ತೃಪ್ತಿ ಆಗಲ್ಲ. ಸಮಾಜದಲ್ಲಿ ನಾವು ಬೆಳೆದಂಥ ಸಮಾಜ ಇದೆಯಲ್ಲ, ಅವ್ರ ಗುಣ ಇದೆ. ಈಗ ನೀವು ಉದ್ಯೋಗರಾಗಬೇಕು, ನಾನು ಉದ್ಯೋಗ ಸರಿ. ನಮ್ಮ ಅಪ್ಪ ಖರ್ಚು ಮಾಡೋದು ದುಡ್ಡು ಹಾಕ್ಬೇಕಾಗುತ್ತಾ? ನಮ್ಮ ಮನೆಯವ್ರು ಖರ್ಚು ಮಾಡೋದು ದುಡ್ಡಲ್ಲಿ ಆಗುತ್ತಾ? ಏನಪ್ಪ ಸರಿ? ನಮ್ಮ ಅಪ್ಪ ದುಡ್ಡು ಖರ್ಚು ಮಾಡೋದು ದುಡ್ಡಲ್ಲಿ ನಾನು ಲಾಯರ್ ಆಗಕ್ಕೆ, MLA ಆಗಕ್ಕೆ ಸಾಧ್ಯ ಆಗುತ್ತಾ? ಜನರು ತೆರಿಗೆ ಕೊಡ್ತಾರಲ್ಲ, ಹಣದಿಂದ ನಾವೆಲ್ಲ ನಮ್ಮದು ಸಮಾಜದ ಋಣ ಇದೆಯಲ್ಲ ನಮಗೆ. ಮತ್ತೆ ಋಣ ತೀರಿಸೋಕ್ಕೆ ನಮಗೆ ಬೇಡವಾ? ಅಲ್ವೇನ್ರಿ? ನಿಮ್ಗೆ ಅನ್ಸಲ್ವಾ? ಅನ್ಸುತ್ತೆ ಅಲ್ವಾ? ಸಮಾಜದ ಋಣ ನಮ್ಮ ಮೇಲಿದೆ. ಏನು ಸರಿ ಕೇಳಿಸ್ತಾ ಇದ್ರಿ? ಕೇಳಿಸ್ತಾ ಇದೆ ಈಗ? ನಾನು ಮೆತ್ತಿ ಮಾತಾಡ್ತಾ ಇದ್ದೆ. ಕೆಳಗೆ ಸರಿ ಜೋರಾಗಿ ಮಾತಾಡಿರೋದ್ರಿಂದ ನಾನು ಮೆತ್ತಿ ಮಾತಾಡ್ತಾ ಇದ್ದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಮೇಲೆ ಸಮಾಜದ ಋಣ ಇದೆ. ಆ ಋಣ ತೀರಿಸಿದ್ರೇ ಬದುಕು ಸಾರ್ಥಕ.
ಮತ್ತು ಪ್ರತಿಯೊಬ್ಬರು ಕೂಡ ಬದುಕನ್ನು ಸಾರ್ಥಕ ಮಾಡ್ತಾರೆ ಅಲ್ವಾ. ಈಗ ಎಲ್ಲರೂ ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ, ಹುಟ್ಟಿದ ಮೇಲೆ ಸಾಯಲೇಬೇಕು. ಈ ಹುಟ್ಟು ಸಾವು ಇದೆಯಲ್ಲ, ಅದರ ನಡುವೆ ಇರ್ತಕ್ಕಂಥ ಜೀವನ ಇದೆಯಲ್ಲ, ಆ ಜೀವನ ಸಾರ್ಥಕ ಮಾಡ್ತಕ್ಕಂಥ ಪ್ರಯತ್ನ. ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ ಅಲ್ವಾ. ಆಕಸ್ಮಿಕ, ಸಾವು ಗ್ಯಾರಂಟಿ. ಇರ್ತದಲ್ಲ ಜೀವನ. ಒಬ್ಬರು 70 ವರ್ಷ ಬದುಕಬಹುದು, 80 ವರ್ಷ ಬದುಕಬಹುದು, 100 ವರ್ಷ ಬದುಕಬಹುದು, 20 ವರ್ಷ ಬದುಕಬಹುದು. ಆಮೇಲೆ ಅದಕ್ಕಿಂತ ಬದುಕು ಜಾಸ್ತಿ ಆಗಿರೋದಿಲ್ಲ. ಅದಕ್ಕೆ ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ ಜೀವನ, ಆ ಜೀವನನ ಸಾರ್ಥಕವಾದಂಥ ಜೀವನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಗುರಿಯಾಗಬೇಕು. ಮತ್ತೆ ಮನುಷ್ಯತ್ವ ಬೆಳೆಸಿರ್ತಕ್ಕಂಥ ಗುಣವನ್ನು ಮಾಡಬೇಕು. ಮನುಷ್ಯತ್ವ ಅಂದ್ರೆ ಏನು? ಕುವೆಂಪು ಒಂದು ಮಾತಾಡಿದ್ರಂತ, ಕೆ.ವಿ. ಪುಟ್ಟಪ್ಪನವರು ಒಂದು ಮಾತು ಹೇಳಿದ್ದಾರೆ, ಎಲ್ಲ ಮಕ್ಕಳು ಹುಟ್ಟುವಾಗ ವಿಷಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ನಮ್ಮ ಸಾಮಾಜಿಕ ಅವ್ಯವಸ್ಥೆಯಿಂದ ಅಲ್ಪಮಾನವರಾಗುತ್ತಾರೆ. ನಾವು ಅಲ್ಪಮಾನವರಾಗಬೇಕು, ವಿಷಮಾನವರಾಗಬೇಕು, ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಲ್ವಾ. ಅಲ್ಪಮಾನವರಾಗಬಾರದಲ್ಲ. ವಿಶ್ವಮಾನವರಾಗಬೇಕು. ಅದಕ್ಕೆ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಕಲಿಸ್ಬೇಕು. ಮೌಲ್ಯಯುತವಾದ ಜೀವನ, ಮೌಲ್ಯಗಳು ಇರಬೇಕು ಬದುಕಿನಲ್ಲಿ. ಈ ಮೌಲ್ಯಗಳು ಇಲ್ಲೇ ಹೋದರೆ ಭಾರಿ ಕಷ್ಟ ಆಗ್ತದೆ. ಮತ್ತು ವೈಚಾರಿಕತೆಯನ್ನು ಬೆಳೆಸಬೇಕು, ವೈಜ್ಞಾನಿಕತೆಯನ್ನು ಬೆಳೆಸಬೇಕು. ಕಂದಾಚಾರಗಳು, ಮೂಢನಂಬಿಕೆಗಳು, ಮೌಢ್ಯಗಳು, ಇವುಗಳಿಂದ ಮಕ್ಕಳನ್ನೇ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಎಲ್ಲ ತಂದೆ ತಾಯಿಗಳು ಮಾಡ್ತಕ್ಕಂಥ ಕೆಲಸ, ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ನಾವು ನಮ್ಮ ಸಮಾಜದಲ್ಲಿ 3 ಜನರನ್ನ ಬಹಳ ಗೌರವದಿಂದ ಕಾಣ್ತೀವಿ: ಶಿಕ್ಷಕರು, ರೈತರು, ಆಮೇಲೆ ಸೈನಿಕರು. ನೀವು ನಿಸ್ವಾರ್ಥತೆಯಿಂದ ಸೈನಿಕರು ದೇಶ ಕಾಯ್ತಾರೆ ಅಲ್ವಾ. ಶಿಕ್ಷಕರು ನಿಸ್ವಾರ್ಥತೆಯಿಂದ ಶಿಕ್ಷಣವನ್ನು ಒದಗಿಸ್ಕೊಡ್ತಾರೆ, ಈ ಭವಿಷ್ಯದ ವ್ಯಕ್ತಿಗಳನ್ನಾಗಿ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರೈತರು ನಮಗೆ ಅನ್ನವನ್ನು ಕೊಡ್ತಾರೆ, ಬೆಳೆದು ಪಾಪ ಅನ್ನ ಕೊಡ್ತಾರೆ. ಈಗ ಅನ್ನ ಇಲ್ಲದೆ ಹೋಗಿದ್ರೆ, ನಾವು ಊಟನೆ ಮಾಡದೇ ಹೋಗಿದ್ರೆ ಬೆಲೆ ಕಷ್ಟ ಯಾಕೆ ಕೊಡ್ತಿದ್ರಲ್ಲ? ಅನ್ನಕ್ಕೋಸ್ಕರ ಅಂತಾನೆ ಕಷ್ಟ. ಅದಕ್ಕೆ ಈ 3 ಜನರಿರಲ್ಲ, 3 ವರ್ಗದ ಜನ: ಶಿಕ್ಷಕರು, ಸೈನಿಕರು ಮತ್ತು ರೈತರು. ಇವರು 3 ಜನ ನಮ್ಮ ಬದುಕನ್ನು ಹಸನು ಮಾಡ್ತಕ್ಕಂಥ ಜನ. ನಮ್ಮ ಬದುಕನ್ನು ನಾವು ಬದುಕಬೇಕಾದ್ರೆ 3 ಜನರು ಕೂಡ ಬೇಕಾಗುತ್ತೆ.